ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕರ್ನಾಟಕದ 6 ಕೋಟಿ ಕನ್ನಡಿಗರಿಗೆ ನಮಸ್ಕಾರ. ಯಾವುದೇ ಸರ್ಕಾರ ಗೆದ್ದು ಬರಲಿ, ಭ್ರಷ್ಟಾಚಾರ ಅನ್ನೋದು ಒಂದು ರೀತಿ ಅವರ ಮನೆಯ ಒಂದು ಮಾತಾಗ್ಬಿಟ್ಟಿದೆ. ಓಕೆ, ಅಣ್ಣವ್ರದೊಂದು ಹಾಡಿದೆ, ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಹಾಗಾಗಿ ಈ ಮುಂದೆ ಭ್ರಷ್ಟರು ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ, ನೀವು ಏನೇ ಮಾಡ್ಕೊಳ್ಳಿ ಆ ಭ್ರಷ್ಟಾಚಾರ ಅನ್ನೋದನ್ನ ನಾವು ನಡ್ಸ್ಕೊಂಡೇ ಹೋಯ್ತೀವಿ ಅನ್ನೋದಕ್ಕೆ ಒಂದು ಮನೆ ಮಾತಾಗ್ಬಿಟ್ಟಿದೆ. ಅದು BJP ಇರ್ಬೇಕಾದ್ರೆ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೇಕಾದ್ರೆ ಓಪನ್ ಆಗಿ ನಡೀತದೆ, ಒಂದು ತಲೆ ಕೆಡಿಸ್ಕೊಳಲ್ಲ. ಬಟ್ ಆದ್ರೆ ಇವತ್ತಿನ ಹೊಸ ಭ್ರಷ್ಟಾಚಾರದ ಎಕ್ಸ್ಪೋಸ್ ಅಂತಂದ್ರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅಂದ್ರೆ ಸರ್ಕಾರದ ಅಪಾಯಿಂಟ್ಮೆಂಟ್ ಮಾಡುವಂತ ಕಮಿಷನ್ನ ಚೇರ್ಮನ್ ಶಿವಶಂಕರಪ್ಪ ಸಾವ್ಕಾರ್ನ ಭ್ರಷ್ಟಾಚಾರದ ಅಥವಾ ಅಧಿಕಾರ ದುರುಪಯೋಗದ ಮೇಲೆ ಇವತ್ತು ರಾಜ್ಯದ ಗವರ್ನರ್ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದೆ. ನೀವು ಏನು ಇವ್ರ ಮೇಲೆ ಇರೋ ಆರೋಪ ಕೇಳ್ಬಿಟ್ರೆ ನಕ್ಕು ಬಿಡ್ತೀರಾ. ಇಂಥವ್ರನ್ನೆಲ್ಲ ಅಪಾಯಿಂಟ್ಮೆಂಟ್ ಮಾಡಿ ಆರಾಮಾಗಿ ಇದೇ ಕಾಂಗ್ರೆಸ್ ಸರ್ಕಾರ ಮ್ಯಾನಿಫೆಸ್ಟೋದಲ್ಲಿ ಹೇಳಿತ್ತು, ನಾವು ಅಧಿಕಾರಕ್ಕೆ ಬಂದಂಗೆ ಇವರು ಸಿದ್ದರಾಮಯ್ಯನವರು CM ಆಗಿ ಹಂಗೆ ರಾಜೀನಾಮೆ ಕೊಟ್ಟು ಹೊರಟೋಗ್ಬಿಟ್ರು. ರಾಹುಲ್ ಗಾಂಧಿ ಬಂದು ಹೇಳ್ಬಿಟ್ಟು ಹೋದ್ರು, DK ಶಿವಕುಮಾರ್ ಹೇಳಿದ್ರು, ಕಾಂಗ್ರೆಸ್ ಸರ್ಕಾರ ಬಂದ ಕೇವಲ 1 ವರ್ಷದಲ್ಲಿ ಬಾಕಿ ಉಳಿದಿರುವ 2.25 ಲಕ್ಷ ಅಥವಾ 2,90,000 ಸರ್ಕಾರಿ ಹುದ್ದೆಗಳೇನಿದೆ ಭರ್ತಿ ಮಾಡ್ತೀವಿ ಅಂತ. ಏನ್ ಭರ್ತಿ ಮಾಡ್ತಾರೆ? ಅಲ್ಲಿ ಕುಂಡಿಸಿರೋರೆಲ್ಲ ಭ್ರಷ್ಟರನ್ನ ತಗೊಂಡು ಕುಂಡಿಸ್ಬಿಟ್ಟು ಲೂಟಿ ಮಾಡೋರ್ನ, ಭ್ರಷ್ಟರನ್ನ, ದುರುಪಯೋಗ ಮಾಡೋರ್ನ ಕರ್ನಾಟಕ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಚೇರ್ಮನ್ ಶಿವಶಂಕರಪ್ಪ ಸಾಹುಕಾರ್, ಹೆಸರು ನೋಡ್ರಿ ಹಿಂಗಿದೆ, ಸಾಹುಕಾರ ಅಂತ. ಅಲ್ರಿ, ಮಾಡೋದೆಲ್ಲ ದರೋಡೆ, ಮಾಡೋದೆಲ್ಲ ಅಧಿಕಾರ ದುರುಪಯೋಗ. ಈ ವ್ಯಕ್ತಿಯನ್ನ ಗವರ್ನರ್ ಕರ್ನಾಟಕ ರಾಜ್ಯದ ಗವರ್ನರ್ ಸಸ್ಪೆಂಡ್ ಮಾಡಿ ಪ್ರೆಸಿಡೆಂಟ್ಗೆ ಇಂಪೀಚ್ಮೆಂಟ್ ಮಾಡಕ್ಕೆ ಆದೇಶ ಮಾಡಿದ್ದಾರೆ. ಈತನ ಮೇಲೆ ಚಾರ್ಜಸ್ ಏನು ಅಂತಂದ್ರೆ, ಸ್ವಂತ 2 ಹೆಣ್ಣು ಮಕ್ಕಳಿಗೆ, ಆತನ ಸ್ವಂತ 2 ಹೆಣ್ಣು ಮಕ್ಕಳಿಗೆ ಅಪಾಯಿಂಟ್ಮೆಂಟ್ ಮಾಡಿದಾನೆ. ಅದು ಅನಧಿಕೃತ, ಇಟ್ ಈಸ್ ದುರ್ಬಳಕೆ, ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸ್ವಂತ 2 ಹೆಣ್ಣು ಮಕ್ಕಳನ್ನ ಇದೇ KPSC ಚೇರ್ಮನ್ ಅಪಾಯಿಂಟ್ ಮಾಡುವ, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅಂತ ಹೇಳಿ ಅಪಾಯಿಂಟ್ ಮಾಡಿ, ಆಮೇಲೆ ಅವರುಗಳ ಮೇಲೆ ಒಬ್ಬರ ಮೇಲೆ ಐ ಥಿಂಕ್ ಸುಮಾ ಸಾವ್ಕಾರ್ ಅನ್ನೋ ಮಗಳ ಮೇಲೆ ಬೆಂಗಳೂರಿನ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ಜಾತಿ ಸರ್ಟಿಫಿಕೇಟ್, OBC, ನಮ್ಗೆ ಆಮದಾನಿ ಕೇವಲ 40,000 ರೂಪಾಯಿ ಅಂತ ಹೇಳಿ ಆ ಒಬ್ಬಳೆ ಹೆಣ್ಮಗಳು KPSCಯ ಶಿವಶಂಕರಪ್ಪ ಸಾವ್ಕಾರ್ ಅವರ ಮಗಳು ಸುಮಾ ಅವರು 40,000 ಇನ್ಕಮ್ ಅಂತೇಳಿ OBC ಸರ್ಟಿಫಿಕೇಟ್ ಕೊಟ್ಟು ಕೆಲಸವನ್ನ ಗಿಟ್ಟಿಸ್ಕೊಂಡಿದ್ದಾರೆ. ಅವರ ಸ್ವಂತ ತಂದೆ KPSC ಚೇರ್ಮನ್ ಶಿವಶಂಕರಪ್ಪ ಸಾವ್ಕಾರ್ ಅವರು ಮಕ್ಕಳನ್ನ ಅಪಾಯಿಂಟ್ ಮಾಡಕ್ಕೆ ಆದೇಶ ಮಾಡಿದ್ದಾರೆ. ಎಂತ ದರಿದ್ರ ಭ್ರಷ್ಟಾಚಾರದ ವ್ಯವಸ್ಥೆನಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ, ನೀವು ಯೋಚನೆ ಮಾಡಿ. ಅಲ್ಲಿ ಕಳೆದ 2-3 ತಿಂಗಳಿಂದಡೆ ಧಾರವಾಡದಲ್ಲಿ ಆಕಾಂಕ್ಷಿಗಳು, ಸರ್ಕಾರಿ ಕೆಲಸದ ಆಕಾಂಕ್ಷಿಗಳು ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ರು, ಫಿಲ್ ಮಾಡಿ ಅಂತ. 3 ಪಕ್ಷಗಳು ತಲೆನೇ ಕೆಡಿಸ್ಕೊಂಡಿಲ್ಲ. ಅಲ್ಲ, ಕರ್ನಾಟಕದಲ್ಲಿ ವಿರೋಧ ಪಕ್ಷ ಬದುಕಿದೆಯಾ? ಅದೊಂದು ಪ್ರಶ್ನೆಯನ್ನ ಕೂಡ ನಿಮ್ಮ ಮುಂದೆ ಇಡುತ್ತಾ. KPSCಯಲ್ಲಿ ಸ್ವತಃ ಚೇರ್ಮನ್, KPSCಯ ಚೇರ್ಮನ್ ಸ್ವಂತ 2 ಹೆಣ್ಮಕ್ಳನ್ನ ಅಪಾಯಿಂಟ್ ಮಾಡಿ ಈಗ ಸಸ್ಪೆಂಡ್ ಮಾಡಿದ್ದಾರೆ. ಅವರನ್ನ ವಜಾ ಮಾಡಬೇಕು ಅಂತ ಹೇಳಿ ಗವರ್ನರ್ ಪ್ರೆಸಿಡೆಂಟ್ ಅವರಿಗೆ, ಮಾನ್ಯ ರಾಷ್ಟ್ರಪತಿಗಳಿಗೆ ಪತ್ರವನ್ನ ಬರೆದಿದ್ದಾರೆ. ಯಾವ ಮಟ್ಟಕ್ಕೆ ಬಂತು ಲೆಕ್ಕ ಹಾಕೊಳ್ಳಿ. BJP 2023ರಲ್ಲಿ ಇರ್ಬೇಕಾದ್ರೆ 2023ರಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳನ್ನ ಅಪಾಯಿಂಟ್ ಮಾಡೋ 500 ಕೋಟಿ ಸ್ಕ್ಯಾಮ್ ಅನ್ನ ನಾವೇ ಎಕ್ಸ್ಪೋಸ್ ಮಾಡಿದ್ದು. ಆ CID ಮುಂದೆ ನಿಂತ್ಕೊಂಡು ಸಾಕಷ್ಟು ದಿನ ನಾವು ಒಂದಷ್ಟು ಜನ ನಾವುಗಳೆಲ್ಲ ಪ್ರೊಟೆಸ್ಟ್ ಮಾಡಿದ್ದಕ್ಕೆ ಆವತ್ತಿನ ಸಮಯದಲ್ಲಿ ಒಬ್ಬ ADGP ಅಮೃತ್ ಪಾಲು 48 ಜನ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಅಲ್ಲಿ ಬ್ರೋಕರ್ಗಳು, ಪೊಲೀಸ್ ಅಧಿಕಾರಿಗಳು ಒಬ್ಬ ADGPನ ಅರೆಸ್ಟ್ ಮಾಡಿ 1.25 ವರ್ಷ ಜೈಲಲ್ಲಿ ಇಟ್ಟಿದ್ರು. ಆ ಸಮಯದಲ್ಲಿ ನಾವು ಅರೆಸ್ಟ್ ಮಾಡಿಸಿದಾಗ ಇದೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ರು,
ಇದನ್ನೆಲ್ಲ ನಾವು ವಿರೋಧ ಮಾಡ್ತೀವಿ ಅಂತ ಅವ್ರು ಬಂದ್ಮೇಲೂ ಅಷ್ಟೇನೆ ಇದೇ PSI ಸ್ಕ್ಯಾಮ್ ಅಲ್ಲಿ ಸಿಕ್ಕಾಕೊಂಡಂತ ADGP ಅಮೃತ್ ಪಾಲ್ಗೆ ಮೊನ್ನೆ ಕಾಂಗ್ರೆಸ್ ಸರ್ಕಾರ ಎನ್ಕ್ವೈರಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮೊನ್ನೆ ಶುರು ಮಾಡಿದೆ. ಆ 1.25 ವರ್ಷ ಜೈಲಲ್ಲಿ ಬಂದವ್ರಿಗೆಲ್ಲ ಕೆಲಸಗಳನ್ನ ಕೊಟ್ಟಿದೆ. ಭ್ರಷ್ಟಾಚಾರ ಯಾರೇ ಬರ್ಲಿ ನೀವ್ ಅನ್ಕೊಳ್ಬಹುದು ಬಸ್ಸಲ್ಲಿ ಸುರೇಶ್ ಬೈಟಿ ಸುರೇಶ್ ಹೋಗಿ ಕಂಡಕ್ಟರ್ನ ಡ್ರೈವರ್ಗಳನ್ನ ಸಸ್ಪೆಂಡ್ ಮಾಡಿದ್ರೆ ಇವರೆಲ್ಲ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತಾ ಅದೆಲ್ಲ ಕಣ್ಣೋಡ್ಸಕ್ಕೆ ಮಾಡ್ತಾ ಇರುವಂತ ತಂತ್ರಗಳು ಏನಕ್ಕೆ ಅಂತ ನಿಮ್ಮನ್ನ ಬಕರಾ ಮಾಡ್ಬೇಕು. ಮುಂದೆ GBA ಚುನಾವಣೆಗಳು ಬರ್ತಾ ಇದೆ, ಕಾಂಗ್ರೆಸ್ ಓಟ್ ಹಾಕ್ಲಿ ಅನ್ನೋ ಒಂದು ತಂತ್ರ ಬಿಟ್ರೆ ಖಂಡಿತವಾಗಿ ಯಾರಿಗೂ ಕೂಡ ಭ್ರಷ್ಟಾಚಾರ ನಿರ್ಮಾಣ. ದಿಸ್ ಇಸ್ ಅ ಲೈವ್ ಎಕ್ಸಾಂಪಲ್. ಒಬ್ಬ KPSC ಕರ್ನಾಟಕ ಲೋಕಸೇವಾ ಆಯೋಗನ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಚೇರ್ಮನ್ ತನ್ನ ಸ್ವಂತ 2 ಹೆಣ್ಣು ಮಕ್ಕಳಿಗೆ ಅಪಾಯಿಂಟ್ಮೆಂಟ್ ಮಾಡಿ ಅದರಲ್ಲಿ ಒಂದು ಬೋಗಸ್ ಸರ್ಟಿಫಿಕೇಟ್ OBC ಸರ್ಟಿಫಿಕೇಟ್ ಕೊಟ್ಟು ಒಬ್ಬ ಮಗಳಿಗೆ ಕೆಲಸ ಕೊಟ್ಟು ಈಗ ಅದು FIR ಆಗಿ ನೋಡಿ. ಇಷ್ಟೆಲ್ಲ ಆದ್ರೂ ಕೂಡ 10 ರೂಪಾಯಿ ಲಂಚ ತಗೊಂಡ್ರೆ ನನಗೆ ಫೋನ್ ಮಾಡಿ ಅಂತ ಹೇಳೋ ಅಂತ DK ಶಿವಕುಮಾರ್ ಅವರು ಇದ್ರ ಬಗ್ಗೆ ಕ್ರಮ ಜರುಗಿಸಲ್ಲ. ಭ್ರಷ್ಟಾಚಾರವನ್ನ ಬೆಳೆಸ್ತಾ ಇದಾರ, ಭ್ರಷ್ಟಾಚಾರಿಗಳನ್ನ ಉಳಿಸ್ತಾ ಇದೆಯಾ ಈ ಕಾಂಗ್ರೆಸ್ ಸರ್ಕಾರ? ಭ್ರಷ್ಟಾಚಾರವನ್ನ ಬ್ರೀಡ್ ಮಾಡ್ತಾ ಇದೆ ವ್ಯವಸ್ಥೆ. ಒಂದ್ರ ಬಗ್ಗೆ ಕ್ರಮ ಇಲ್ಲ. ಇದು KPSC ಅಪಾಯಿಂಟ್ಮೆಂಟ್ ಚೇರ್ಮನ್ ಕರ್ಮಕಾಂಡ. ನೀವೇ ಯೋಚನೆ ಮಾಡಬೇಕು. ಸಾಗುತ್ತಿದೆ ಕರ್ನಾಟಕ ಅಂತ. ಅದಕ್ಕೆ ನಾವು ಹೇಳಿದ್ದು ಯಾರೇ ಕೂಗಾಡಲಿ ಹೂರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಭ್ರಷ್ಟಾಚಾರಿಗಳಿಗೆ ನೆಮ್ಮದಿಗೆ ಭಂಗನೇ ಇಲ್ಲ. ಅವರೊಂದು ರೀತಿ MH ಶರ್ಮಾ ಇವತ್ತಿನ ಆಡಳಿತನೂ ಅಷ್ಟೇ ಬರೀ ಡೈಲಾಗ್ ಹೊಡ್ಕೊಂಡು ಒಬ್ಬ ಮಂತ್ರಿ ಬಸ್ಸಲ್ಲಿ ಹೋಗ್ತಾನೆ, ಟಿಕೆಟ್ ಕೊಟ್ಟಿಲ್ಲ ಅಂತ ಸಸ್ಪೆಂಡ್ ಮಾಡ್ತಾನೆ. ಈ ರೀತಿ ಡ್ರಾಮಾಗಳನ್ನ ಮಾಡ್ಕೊಂಡು ರೀಲ್ಸ್ಗಳನ್ನ ಮಾಡ್ಕೊಂಡು ಜನರನ್ನ ಗುಬೆ ಮಾಡ್ಕೊಂಡಿದ್ರೆ ನಿಜವಾದಂತ ಭ್ರಷ್ಟಾಚಾರ ದೊಡ್ಡ ಮಟ್ಟದಲ್ಲಿ ಬೇರೂಡಿದೆ. ಅವುಗಳು ದೊಡ್ಡ ಮಟ್ಟದಲ್ಲಿ ಸ್ಕ್ಯಾಮ್ ಮಾಡ್ತಾ ಇದ್ರೆ ನೋಡ್ಕೊಂಡಿರುವಂತ ಸರ್ಕಾರದ ಬಗ್ಗೆ ನೀವೇ ಪ್ರಶಂಸಿಸಬೇಕು, ನೀವೇ ಅವ್ರಿಗಿನ್ನ ಪ್ರಶ್ನೆ ಮಾಡಬೇಕು. ಈ ಒಂದು ವಿಚಾರವನ್ನು ನೋಡಿ, 2.25 ಲಕ್ಷ ಅಪಾಯಿಂಟ್ಮೆಂಟ್ ಸ್ಕ್ಯಾಮ್ ಇದೆ. ತನ್ನ ಮಕ್ಕಳನ್ನ ಅಪಾಯಿಂಟ್ ಮಾಡ್ದ KPSC ಚೇರ್ಮನ್ ಶಿವಶಂಕರಪ್ಪ ಸಾವ್ಕಾರ್ನ ಸಸ್ಪೆಂಡ್ ಮಾಡಿದೆ. ಯಾವ ಮಟ್ಟಕ್ಕೆ ಬಂದಿದೆ ನೋಡ್ರಿ. ಅಲ್ಲಿ ಚೇರ್ಮನ್ ಆಗಿ ಬರೋದು, ಅವ್ರ ಮಕ್ಕಳನ್ನ ಅಪಾಯಿಂಟ್ ಮಾಡಿ ಸುಳ್ಳು ಸರ್ಟಿಫಿಕೇಟ್ ಕೊಟ್ಟು ಅವ್ರ ಮಕ್ಕಳಿಗೆ ಕೆಲಸ ಕೊಡೋಕೋಸ್ಕರ ಇವರೆಲ್ಲ ಬರ್ತಾರೆ ಅಂತಂದ್ರೆ ಸಾಗುತ್ತಿದೆ ಕರ್ನಾಟಕ. ಬಸ್ಗಳಲ್ಲಿ ರೀಲ್ಸ್ ಮಾಡ್ಕೊಂಡು ಓಡಾಡೋ ಬಸ್ಗಳಲ್ಲಿ ಬಸ್ ಡ್ರೈವರ್ಗಳನ್ನ ಸಸ್ಪೆಂಡ್ ಮಾಡಿ ಕಾಟಾಚಾರಕ್ಕೆ ರೀಲ್ಸ್ ಮಾಡ್ಕೊಂಡು ಓಡಾಡೋ ಮಂತ್ರಿಗಳು ಒಂದ್ ಕಡೆ ಅಂತಂದ್ರೆ, ಫುಟ್ಪಾತ್ ಅಲ್ಲಿ ಇರೋರ್ನ ಎತ್ತಂಗಡಿ ಮಾಡಿ ನಾವೇ ಜಬರ್ದಸ್ತ್ ಅಂತ ಹೇಳುವಂತ ಮಂತ್ರಿಗಳು ಒಂದ್ ಕಡೆ. ಎಲ್ಲ ರೀಲ್ಸ್ ಮಂತ್ರಿಗಳಾಗ್ಬಿಟ್ಟ. ಕಾರಣ ಯಾಕೆ ಅಂತ ಗೊತ್ತಾಗ್ಬಿಟ್ಟಿದೆ. ನಾವು ರೀಲ್ಸ್ ಮಾಡಿದ್ರೆ ಜನ ನೋಡ್ತಾರೆ, ಒಂದಷ್ಟು ಡ್ರಾಮಾ ಮಾಡ್ಬೋದು ಅಂತ. ಇದೇ ಬೈಟಿ ಸುರೇಶ್ ಅವ್ರಿಗೆ ಹೇಳೋದೇನು ಅಂತಂದ್ರೆ, ಆ BMTC ಬಸ್ ಡ್ರೈವರ್ಗಳಿಂದ ಹೋಗೋದ್ ಬದಲು ಆ ನ್ಯಾಷನಲ್ ಹೈವೇಗಳಲ್ಲಿ, ಸ್ಟೇಟ್ ಹೈವೇಗಳಲ್ಲಿ RTO ಅಧಿಕಾರಿಗಳ ಸುಲಿಗೆ ಒಂದು ವೇಷ ಹಾಕೊಂಡೋಗಿ ತಾವು ನೋಡ್ಬೇಕು. ಬರೀ ರೀಲ್ಸ್ ಮಾಡಕ್ಕೆ ಸೀಮಿತ ಆಗಿರೋ ಕರ್ನಾಟಕದ ಕೆಲವು ಮಿನಿಸ್ಟರ್ಗಳು ನಿಜವಾಗ್ಲೂ ಭ್ರಷ್ಟಾಚಾರದ ವಿರೋಧಿಗಳ ಅಥವಾ ನಿಜವಾಗ್ಲೂ ಅವರನ್ನ ಹುಡುಕಿದ್ರೆ ಅವ್ರ ಹಿಂದೆ ಸಾವಿರಾರು ಭ್ರಷ್ಟಾಚಾರಗಳು ನಡೆದಿರೋ ಪ್ರಸಂಗಗಳಿದೆ, ವ್ಯವಸ್ಥೆ ಇದೆ. ಬಟ್ ಜನರನ್ನ ಪದೇ ಪದೇ ಗುಬೆ ಮಾಡ್ಕೊಂಡು ನೋಡ್ರಿ, ಸ್ವಂತ ಮಕ್ಕಳಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಂತ KPSC ಚೇರ್ಮನ್ ಶಿವಶಂಕರಪ್ಪ ಸಾವ್ಕಾರ್ನ ಸಸ್ಪೆಂಡ್ ಮಾಡಿದ್ದಾರೆ. ಅವ್ರ ಮಗಳ ಮೇಲೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ. ದೇರ್ ಇಸ್ ಅನ್ FIR ಅಗೇನ್ಸ್ಟ್ ಸುಮಾ ಸ್ವಂತ ಮಕ್ಕಳಿಗೆ 2 ಹೆಣ್ಮಕ್ಳಿಗೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅಂತೇಳಿ ಅಪಾಯಿಂಟ್ ಮಾಡಿ ಅಲ್ಲೇ ಗೂಟ ಹೊಡ್ಕೊಂಡ್ ಕೂತ್ಕೊಂತದೆ ಈ ಕಾಂಗ್ರೆಸ್ ಸರ್ಕಾರ. ಈ 10 ರೂಪಾಯಿ ಲಂಚ ತಗೊಂಡ್ರೆ ಫೋನ್ ಮಾಡಿ ಅಂತ ಹೇಳೋ ಅಂತ ಕಾಂಗ್ರೆಸ್ ಸರ್ಕಾರ, DK ಶಿವಕುಮಾರ್ ಅವರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ. ಅವ್ರ ಹಿಂದೆ CM ಆಫೀಸ್ ಹಿಂದ್ಗಡೆನೆ KPSC ಇರೋದು. ನೋಡಿ, ಏನು ಕಾಣಿಸಲ್ಲ ಅಲ್ರಿ. ಇಷ್ಟೊಂದು ಕುಲಾಗಿ ನಡೆಯುವಂತ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ಗಳು, ಈ ರೀತಿ ನೆಪೋಟಿಸಮ್ ಅಂದ್ರೆ ತಮ್ಮ ಸ್ವಂತದವ್ರಿಗೆ ಹತ್ತಿರದವ್ರಿಗೆ ಅಪಾಯಿಂಟ್ಮೆಂಟ್ ಮಾಡಕ್ಕೋಸ್ಕರ ಈ ನೆಪೋಟಿಸಮ್ ಅನ್ನ ಬಳಸ್ತಾರೆ. ಅಥವಾ ನೆಪೋಟಿಸಮ್ ವಿಚಾರಕ್ಕೆ ಬಲಿಯಾಗಿದೆ KPSC. ಕಳೆದ 30 ವರ್ಷದಲ್ಲಿ ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಪಾಯಿಂಟ್ಮೆಂಟ್ ಸ್ಕ್ಯಾಮ್ಗಳನ್ನ ಮಾಡ್ತಾ ಇರುವಂತ ಈ ಒಂದು ಕಮಿಷನ್. ನಾಚಿಕೆ ಆಗುತ್ತೆ. ಈ KPSC ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆ ಅಲ್ಲ ರೀ, ಇದು ಒಂಥರ ಗಬ್ಬುನಾಥ ಹೊಡಿತಾ ಇರುವಂತ
ಒಂದು ಒಂದು ಐ ಥಿಂಕ್ ಒಂದು ಸಂಸ್ಥೆ ಅಂತ ಹೇಳ್ಕೊಳಕ್ಕೆ ಅಥವಾ ಒಂದು ಫೋರಂ ಅಂತ ಹೇಳ್ಕೊಳಕ್ಕೆ ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ. ನೀವೆಲ್ಲ ಮನುಷ್ಯರೇನ್ರೋ? ಅಲ್ಲ ಅಲ್ಲಿ KPSC ನಲ್ಲಿ ಒಂದು ಮೆರಿಟ್ ಮೇಲೆ ಅಪಾಯಿಂಟ್ ಮಾಡ್ರು ಅಂತ ಹೇಳಿದ್ರೆ ಅಲ್ರೋ ಅಲ್ಲಿ ಕೂತ್ಕೊಂಡು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಿಮ್ಗೆ ಬೇಕಾದವ್ರಿಗೆ ಅಪಾಯಿಂಟ್ ಮಾಡ್ಕೊಂಡು ಅಲ್ಲಿ ವಸೂಲಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಆ KPSC ಅನ್ನೋ ಹೆಸರಿಗೆ ಮಸಿ ಬೆಳೆದು ಇವತ್ತು ಆ ಗವರ್ನರ್ ಬಂದು ನಿಮ್ಮನ್ನ ಸಸ್ಪೆಂಡ್ ಮಾಡಿ ಆಚೆ ಹಾಕುವಂತ ಪರಿಸ್ಥಿತಿ ತಂದಿಟ್ಟಿದ್ದೀರಾ ಅಂತಂದ್ರೆ ಖಂಡಿತವಾಗಿ ನೀವುಗಳೆಲ್ಲ ಮೂರು ಬಿಟ್ಟವರು ಅಲ್ಲ. ನಿಮಗೆ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ಲ. ಈ ದೇಶ ಈ ರಾಜ್ಯ ಬರೀ ಭ್ರಷ್ಟಾಚಾರದಲ್ಲಿ ಮುಳುಗ್ತಾ ಇದೆ. ಜನ ಅದನ್ನ ನೋಡ್ಕೊಂಡು ಸುಮ್ಮನೆ ಇದ್ದಾರೆ. ನಾವಿನ್ ಬರೀ ಏನೂ ಹೇಳಕ್ಕಾಗಲ್ಲ. ಮತ್ತೊಂದು KPSC ಸ್ಕ್ಯಾಮ್ ನೋಡಿ ಆನಂದ ಪಡಿ. ನಿಮ್ಗಂತೂ ಇವ್ರು ಕೆಲಸ ಕೊಡಲ್ಲ. ಕೆಲಸ ಬೇಕು ಅಂದ್ರೆ ಕೋಟಿ ಲಕ್ಷ ಕೊಡಬೇಕು. ಎಲ್ಲಿಂದ ತಂದು ಕೊಡ್ತೀರಾ? ಅಲ್ಲಿ ಕೂತ್ಕೊಳ್ಳೋ ಅಂತವ್ರು ಅಲ್ಲ, ಅಲ್ಲಿ ಅಪಾಯಿಂಟ್ಮೆಂಟ್ ಅಂತವ್ರು ವಸೂಲಿಕಾರರಾಗ್ಬಿಟ್ಟಿದ್ದಾರೆ. ಆದರೂ ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಯಾರಾದ್ರೂ 10 ರೂಪಾಯಿ ಕೊಟ್ರೆ ದಯಮಾಡಿ ಫೋನ್ ಮಾಡಿ ಅಂತ. ಫೋನ್ ಏನ್ ಗುರು, ಪಕ್ಕದಲ್ಲಿರೋ ಡಿಪಾರ್ಟ್ಮೆಂಟ್ ಇಷ್ಟೆಲ್ಲ ಮಾಡ್ತಾ ಇದ್ರು, ಆರಾಮಾಗಿ ಕೂತ್ಕೊಂಡ್ರು ಅಂತ ರಾಜ್ಯದ ಮುಖ್ಯಮಂತ್ರಿ ಆದಂತ DK ಶಿವಕುಮಾರ್ ಅವರೇ ಬರೀ ಡೈಲಾಗ್ಗೆ ಸೀಮಿತ ಆಗ್ಬಾರ್ದು. ನೀವು ನೋಡಿದ್ರೆ 10 ರೂಪಾಯಿ ಕೊಟ್ರೆ ಏನೋ 10 ರೂಪಾಯಿ ಕೇಳಿದ್ರೆ ಫೋನ್ ಮಾಡಿ ಅಂತ ಹೇಳೋ ಅಂತ ಡೈಲಾಗ್ ಹೊಡೆಯುವಂತ CM ಆದ್ರೆ, ಇನ್ನೊಂದು ಕಡೆ ಬಸ್ಗಳಲ್ಲಿ ಮಾಸ್ಕ್ ಹಾಕೊಂಡು ಹೋಗಿ ಟಿಕೆಟ್ ಕೊಟ್ಟಿಲ್ಲ ಅಂತ ಸಸ್ಪೆಂಡ್ ಮಾಡೋ ಅಂತ ಇನ್ನೊಬ್ಬ ಮಿನಿಸ್ಟ್ರು, ಫುಟ್ಪಾತ್ ಅಲ್ಲಿರೋರ್ನ ಇಟಾಡಿಸ್ಕೊಂಡು ಅವ್ರನ್ನ ಒಕ್ಕಲೆ ಬರ್ಸುವಂತ ಇನ್ನೊಬ್ಬ ಮಿನಿಸ್ಟ್ರು. ಆದ್ರೆ ಭ್ರಷ್ಟಾಚಾರ ಎಲ್ಲಿ ನಡಿಬೇಕು ಅಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದ್ಯಾವುದು ಕಂಟ್ರೋಲ್ ಆಗ್ತಾ ಇಲ್ಲ. ಬರೀ ಕಣ್ಣೊರ್ಸಕ್ಕೆ ರೀಲ್ ಮಿನಿಸ್ಟರ್ಗಳಾಗ್ಬಿಟ್ಟಿದ್ದಾರೆ. ರೀಲ್ಸ್ ಮಾಡಿಕೊಂಡು ಜೀವನ ಮಾಡಿ ನಿಮ್ಮನ್ನ ಮತ್ತೆ ಗುಬೆ ಮಾಡಿ ಮತ್ತೆ ಅಧಿಕಾರಕ್ಕೋಸ್ಕರ ಹಾತೊರೆಯುತ್ತಿರುವ ಮಿನಿಸ್ಟ್ರುಗಳು MLAಗಳು ಎಚ್ಚರದಿಂದ ಇರಲಿ ಅಂತ ಹೇಳುತ್ತಾ ಈ 2 ಮಾತುಗಳನ್ನ ಮುಗಿಸ್ತೀನಿ. ನಿಮ್ ಇಷ್ಟ, ನೀವು ಅವ್ರಿಗೆ ಮತ್ತೆ ಓಟ ಹಾಕೊಂಡು ಮತ್ತೆ ಅವರನ್ನೇ ಅಧಿಕಾರ ಕೊಡಿ. ಮತ್ತೆ ಈ ತರ ರೀಲ್ಸ್ ಮಾಡ್ಕೊಂಡು ನಿಮ್ಮನ್ನ ಗುಬೆ ಮಾಡ್ಕೊಂಡು ಇನ್ನೊಂದ್ ಕಡೆ ಎಲ್ಲ ಲೂಟಿ ಮಾಡ್ತಾ ಇರಲಿ. ದ ಕರಪ್ಷನ್ ಈಸ್ ದ ಡೀಪೆಸ್ಟ್ ಅಂತ ಹೇಳುತ್ತಾ ಈ ಲೈವ್ ಅನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.